ಈ ಕೊಲೆ ಸಿನಿಮಾ ನೋಡಿ ಮಾಡಿರೋದು. ಹೆಣ ಕಾಡಲ್ಲಿ ಸಿಕ್ತು, ಬಟ್ಟೆ ಬೇರೆ ಬೇರೆ ಕಡೆ ಸಿಕ್ತು. ಅವನ ಮೊಬೈಲ್ನ ಹೊಡೆದು ಹೂತಾಕಿದ್ರು. ಪೊಲೀಸರಿಗೆ 8 ದಿನ ಆದರೂ ಆ ಕೇಸ್ನ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ಒಂದು ಸೆಂಟೆನ್ಸ್ನ ಆ ಕೊಲೆಗಾರ ಹೇಳ್ತಾನೆ. ಆ ಸೆಂಟೆನ್ಸ್ ಇಡೀ ಕೇಸ್ನ ಉಲ್ಟಾ ಮಾಡ್ತು. ಕೊಲೆಗಾರ ಏನು ಹೇಳ್ದ ಅಂದರೆ, ಸರ್ ನಾನು ಈ ಕೊಲೆನ ನಾನು ಕ್ರೈಮ್ ಪ್ಯಾಟ್ರೋಲ್ ನೋಡಿ ಮಾಡಿದೆ ಸರ್. ನಿಮಗೆ ನಂಬೋಕ್ಕಾಗಲ್ಲ ಅಲ್ವಾ? ಆದರೆ ಇದು ಸಿನಿಮಾ ಅಲ್ಲ, ಇದು ಚಮಡಿ ಅರಣ್ಯ ಮರ್ಡರ್ ಕೇಸ್. 19 ವರ್ಷದ ಹುಡುಗ ಏನು ಮಾಡಿರೋ ಕೊಲೆ. ಬನ್ನಿ ಆ ಕೇಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದ ಕೇಸ್. ಗಾಯ್ಸ್, ನಿಮಗೆಲ್ಲ ಒಂದು ಆನೆಸ್ಟ್ ಪ್ರಶ್ನೆ. ನೀವು ಕ್ರೈಮ್ ಪ್ಯಾಟ್ರೋಲ್, CID ಅಥವಾ ದೃಶ್ಯಂ ಸಿನಿಮಾ ನೋಡಿದ ಮೇಲೆ ಯಾವತ್ತಾದರೂ ಒಂದ್ಸಲ ಆದರೂ ಅಂದ್ಕೊಂಡಿದ್ದೀರಾ, ಇದನ್ನೇನಾದರೂ ನಾನು ರಿಯಲ್ ಲೈಫಲ್ಲಿ ಟ್ರೈ ಮಾಡಿದರೆ ಪೊಲೀಸ್ ಅವ್ರನ್ನ ಫೂಲ್ ಮಾಡ್ಬೋದಾ ಅಂತ? ಇಲ್ಲಿ ಅದೇ ನಡೆದಿರೋದು. ಜನವರಿ 13, 2026 ಛತ್ರಪತಿ ಸಂಭಾಜಿನಗರದ ಕನ್ನಡ ತಾಲೂಕಿನ ಚಮಡಿ ಅರಣ್ಯ ಪ್ರದೇಶ. ಅವತ್ತು ಮಧ್ಯಾಹ್ನ ಪೊಲೀಸ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಸರ್, ಕಾಡಿನೊಳಗಡೆ ಒಂದು ಹೆಣ ಬಿದ್ದಿದೆ ಸರ್. ಆಗ ತಕ್ಷಣ ಪೊಲೀಸರು ಆ ಸ್ಪಾಟ್ಗೆ ಹೋಗ್ತಾರೆ. ಮತ್ತು ಕ್ರೈಮ್ ಬ್ರ್ಯಾಂಚ್ ಟೀಮ್ ಕೂಡ ಆ ಸ್ಪಾಟ್ಗೆ ಹೋಗ್ತಾರೆ. ಆದರೆ ಅಲ್ಲಿರೋ ದೃಶ್ಯಗಳು ಪೊಲೀಸರಿಗೆ ಫುಲ್ ಶಾಕ್ ಕೊಡ್ತವೆ. ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ, ಮೈ ಮೇಲೆ ಬಟ್ಟೆಗಳಿರಲಿಲ್ಲ. ಅವನ ತಲೆಯನ್ನು ಯಾರೋ ಜೋರಾಗಿ ಜಜ್ಜಿದ್ದಾರೆ. ಆಗ ಪೊಲೀಸವರು ಪಂಚನಾಮ ಶುರು ಮಾಡ್ತಾರೆ. ಫಸ್ಟ್ ಇಂಪ್ರೆಷನ್ ಏನಪ್ಪ ಅಂದರೆ, ಆದರೆ ಇಲ್ಲಿ ಯಾವ ಐ ವಿಟ್ನೆಸ್ಸು ಇಲ್ಲ, 0 CCTV ಫುಟೇಜ್ಗಳು. ಯಾಕಂದರೆ ಅದು ಕಾಡು, ಯಾವುದೇ ಡೈರೆಕ್ಟ್ ಕ್ಲೂ ಇಲ್ಲ. SP ವಿನಯ್ ಕುಮಾರ್ ರಾಥೋಡ್ ಅವರು ಕನ್ಫೆಸ್ ಮಾಡ್ತಾರೆ, ಇದು ಬ್ಲೈಂಡ್ ಕೇಸ್ ಆಗಿತ್ತು ಮತ್ತು ತುಂಬಾ ಸೆನ್ಸಿಟಿವ್ ಕೂಡ. ಗಾಯ್ಸ್, ಇಲ್ಲಿ ಪೊಲೀಸರಿಗೆ ಒಂದು ವಿಷಯ ಮಾತ್ರ ಪಕ್ಕ ಇತ್ತು ನೋಡಿ, ಇದು ಆಕ್ಸಿಡೆಂಟ್ ಅಂತೂ ಅಲ್ವೇ ಅಲ್ಲ, ಇದು ಕೋಪದಲ್ಲಿ ಮಾಡಿದ ಕೊಲೆಯೂ ಅಲ್ಲ, ತುಂಬಾ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋ ಮರ್ಡರ್. ಈಗ ಪೊಲೀಸವರು ಗ್ರಾಮ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಕೆಲವು ಗಂಟೆಗಳ ನಂತರ ಹೆಣ ಯಾರ್ದು ಅಂತ ಪತ್ತೆ ಆಗುತ್ತೆ. ಹೆಸರು ರಾಜು ಪವಾರ್, ಚಮಡಿ ಗ್ರಾಮದ ಪ್ರಭಾವಿ ವ್ಯಕ್ತಿ ಮತ್ತು ಮಾಜಿ ಸರ್ಪಂಚ್ ಮಗ. ಇಲ್ಲಿ ನೀವು ಕೇಳ್ಬೋದು, ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ. ಸಂಬಂಧಿ ಪ್ರಕಾಶ್ ಪವಾರ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸವರು ಕೇಸ್ನ ರಿಜಿಸ್ಟರ್ ಮಾಡ್ತಾರೆ. ಸೆಕ್ಷನ್ 103 BNS, ಸೆಕ್ಷನ್ 238 BNS ಇಂದ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ನೋಡಿ. ನಂತರ ಲೋಕಲ್ ಪೊಲೀಸು ಇಡೀ ಕಾಡನ್ನು ಜಾಲಾಡ್ತಾರೆ. ಪೊದೆಗಳು, ಹೊಲಗಳು, ಹಳ್ಳ ಎಲ್ಲೂ ಬಿಡಲ್ಲ. ಅವಾಗಲೇ ನೋಡಿ ಒಂದು ವಿಚಿತ್ರ ವಿಷಯ ಬೆಳಕಿಗೆ ಬಂದಿದ್ದು. ಕೊಲೆಯಾದ ವ್ಯಕ್ತಿಯ ವಸ್ತುಗಳು ಒಂದೇ ಕಡೆ ಸಿಗುವ ಬದಲು ಬೇರೆ ಬೇರೆ ಕಡೆ ಸಿಗ್ತವೆ. ಒಳ ಉಡುಪು ಒಂದು ಕಡೆ ಸಿಕ್ಕರೆ ಅವನ ಚಪ್ಪಲಿಗಳು ಎಷ್ಟೋ ದೂರದಲ್ಲಿರ್ತವೆ. ಮೊಬೈಲ್ ಫೋನನ್ನು ಅರ್ಧ ಹೂತಾಕಿರ್ತಾರೆ. ಅಡಿಷನಲ್ SP ಅನ್ನಪೂರ್ಣ ಸಿಂಗ್ ಅವರು ಹೇಳ್ತಾರೆ, ಪೊಲೀಸ್ ಅವರ ದಾರಿಯನ್ನು ತಪ್ಪಿಸೋಕೆ ಅಂತಲೇ ಎವಿಡೆನ್ಸ್ಗಳನ್ನು ಇಂಟೆನ್ಷನಲಿ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ ಅಂತ. ಗಾಯ್ಸ್, ಇದು ಯಾರೋ ರ್ಯಾಂಡಮ್ ಆಗಿ ಕೊಲೆ ಮಾಡಿದರೆ ಎಲ್ಲ ಎವಿಡೆನ್ಸ್ನ ಸ್ಕ್ಯಾಟ್ರನ್ ಮಾಡೋಕ್ಕಾಗಲ್ಲ. ಪಕ್ಕ ಸಿನಿಮಾ ನೋಡಿ ಮಾಡಿದ ಕ್ರೈಮ್ ಬ್ರೈನ್ ಐಡಿಯಾ ಇರ್ಬೋದು. ಬನ್ನಿ, ಈ ರಾಜು ಪವರ್ ಯಾರು, ಅವನು ಏನು ಅಂತೇಳಿ ಅವನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ರಾಜು ಪವರ್ಗೆ ಊರಿನಲ್ಲಿ ಎಲ್ಲರೂ ಕೂಡ ಗೌರವ ಕೊಡ್ತಾಯಿದ್ರು. ಆದರೆ ಮನೆ ಒಳಗಡೆ ಡೆಡ್ ಆಪೋಸಿಟ್. ಅವನು ಸದಾ ಟೆನ್ಷನಲ್ಲಿರ್ತಿದ್ದ. ಇಲ್ಲಿ ಯಾವಾಗಲೂ ಜಗಳ ಆಡ್ತಾನೆ ಇದ್ರು. ಅವನಿಗೆ ಎಲ್ಲೋ ಒಂದು ಕಡೆ ಎಮೋಷನಲ್ ಸ್ಟ್ರೆಸ್ ಇತ್ತು. ಇನ್ವೆಸ್ಟಿಗೇಷನಲ್ಲಿ ಒಂದೇ ಒಂದು ಕ್ಲೂ ಸಿಗುತ್ತೆ. ರಾಜು ಪವರ್ ಅವರು ಒಬ್ಬ ಮಹಿಳೆಗೆ ದೈಹಿಕ ಸಂಪರ್ಕಕ್ಕಾಗಿ ಪದೇ ಪದೇ ಪ್ರೆಷರ್ ಹಾಕ್ತಾ ಇದ್ದ. ಆಕೆ ಇದನ್ನೆಲ್ಲ ತಡ್ಕೊಳ್ಳೋಷ್ಟು ತಡ್ಕೋತಿದ್ಲು. ನನಗೆ ತಾಳ್ಮೆಯನ್ನು ಕಳ್ಕೊಂಡು ನನ್ನ 19 ವರ್ಷದ ಮಗನ ಹತ್ತಿರ ಎಲ್ಲವನ್ನು ಹೇಳ್ಬಿಡ್ತಾಳೆ. ಗಾಯ್ಸ್, ಇವರಿಬ್ಬರನ್ನ ನೆನ್ಪಿಟ್ಕೊಳ್ಳಿ. ಇವರಿಬ್ಬರಿಂದನೇ ಇಲ್ಲಿ ಈ ಕೇಸು ಟ್ವಿಸ್ಟ್ ಆಗೋದು. ಈ ಮಗನ ಬಾಂಡಿಂಗ್ ಹೆಂಗಿತ್ತು ಅಂದರೆ ತುಂಬಾ ಸ್ಟ್ರಾಂಗ್ ಇತ್ತು. ಇಬ್ಬರು ರಾತ್ರಿ ಇಡೀ ಕೂತು ಒಂದೇ ಕೆಲಸ ಮಾಡ್ತಾಯಿದ್ರು. ಟಿವಿಲಿ ಕ್ರೈಮ್ ಪ್ಯಾಟ್ರೋಲ್ ನೋಡೋದು, CID, ದೃಶ್ಯಂ ಮತ್ತು OTTಯಲ್ಲಿ ಈ ಮರ್ಡರ್ ಮಿಸ್ಟ್ರಿಗಳನ್ನು ನೋಡೋದು. LCB ಇನ್ಸ್ಪೆಕ್ಟರ್ ವಿಜಯ ಸಿಂಗ್ ಕೆಲವು ಟೀಮ್ಗಳನ್ನು ಮಾಡ್ತಾರೆ. ಬರೀ 13ರಿಂದ 20ರವರೆಗೆ 50ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಯುತ್ತೆ. ರೈತರು, ಕೆಲಸಗಾರರು ಎಲ್ಲರನ್ನೂ ವಿಚಾರಿಸ್ತಾರೆ. ಫಸ್ಟ್ ಅವರಿಗೆ ಏನೂ ಸಿಗಲ್ಲ. ಪೊಲೀಸವರು ಅವರ ಕೆಲಸವನ್ನು ಬಿಡಲಿಲ್ಲ. ಹ್ಯೂಮನ್ ಇಂಟೆಲಿಜೆನ್ಸ್ ಬಳಸಿ ತಾಯಿ ಮಗನ ಮೇಲೆ ಕಣ್ಣಿಡ್ತಾರೆ. ಸಿನಿಮಾ ನೋಡಿ ಮಾಡಿದ ಪ್ಲ್ಯಾನ್ ರಿಯಲ್ ಪೊಲೀಸರ ಮುಂದೆ ಪಲ್ಟಿ ಹೊಡೆಯೋಕ್ಕೆ ಶುರುವಾಗುತ್ತೆ. ಪೊಲೀಸ್ ಅವರು ಇಲ್ಲಿ ಕನ್ಫೆಷನ್ ಮಾಡ್ತಾರೆ. ಅದೇನಪ್ಪ ಅಂದರೆ, ನಾವು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಮೊದಲು ತಾಯಿ ಬಾಯಿ ಬಿಡ್ತಾರೆ. ಅವರಿಗೆ ಮೋಟಿವ್ ಏನಂತ ಹೇಳ್ತಾರೆ. ಆಮೇಲೆ ಮಗ ಪ್ಲ್ಯಾನಿಂಗ್ ಹೇಗೆ ಮಾಡಿದ್ವಿ ಅಂತ ಒಪ್ಕೊಳ್ತಾನೆ. ಅವನು ಒಪ್ಕೊಂಡ ವಿಷಯ ಕೇಳಿ ಪೊಲೀಸ್ ಅವರೇ ಬೆಚ್ಚ ಬೀಳ್ತಾರೆ. ಸರ್, ನನಗೆ ಐಡಿಯಾ ಕೊಟ್ಟಿದ್ದೆ ಕ್ರೈಮ್ ಪ್ಯಾಟ್ರೋಲ್, CID ಮತ್ತು ದೃಶ್ಯಂ ಸಿನಿಮಾಗಳು. 9 ವರ್ಷದ ಹುಡುಗ ಪೊಲೀಸ್ ಹತ್ರ ಹೇಳ್ತಾನೆ,
ನಾವು ಕ್ರೈಮ್ ಶೋಗಳನ್ನು ನೋಡ್ತಾ ಇದ್ವಿ. ನಾವು ಎವಿಡೆನ್ಸ್ಗಳನ್ನು ಹೇಗೆ ನಾಶ ಮಾಡಬೇಕು ಅಂತ ತಿಳ್ಕೊತಾ ಇದ್ವಿ. ಹಾಗೆ ಪೊಲೀಸ್ ಅವರನ್ನು ಹೇಗೆ ಕನ್ಫ್ಯೂಸ್ ಮಾಡಬೇಕು ಅಂತಲೂ ಕಲಿತಾ ಇದ್ವಿ. ಗಾಯ್ಸ್, ಇದು ಇಮ್ಯಾಜಿನೇಷನ್ ಅಂತೂ ಅಲ್ವೇ ಅಲ್ಲ, ಇದು ರಿಯಲ್ ಪೊಲೀಸ್ ಕನ್ಫೆಷನ್. ಇನ್ವೆಸ್ಟಿಗೇಷನ್ ನಿಧಾನವಾಗಿ ಲೋಕಲ್ ಇನ್ಫಾರ್ಮರ್ಸ್ ಕಡೆ ಶಿಫ್ಟ್ ಆಗುತ್ತೆ. ಬಂಜಾರ ಭಾಷೆ ಮಾತನಾಡುವ ಜನರ ಕಡೆಯಿಂದ ಕೆಲವು ಸುಳಿವು ಸಿಗುತ್ತೆ. ಪೊಲೀಸ್ ಅವರು ಒಂದು ಹೊಲದ ಕಡೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾರೆ. ಆ ಹೊಲದ ಓನರ್ ಗೋರ್ಮೆಂಟ್ ಎಂಪ್ಲಾಯ್ ಆಗಿದ್ರು. ಇಲ್ಲಿ ಕೆಲಸ ಮಾಡುತ್ತಿದ್ದವರು ವಂದನಾ ಪವಾರ್ ಮತ್ತು ಆಕೆಯ ಮಗ ಧೀರಾಜ್ ಅಲಿಯಾಸ್ ತೇಮಾ. ಇಬ್ಬರು ಯಾರು ಅಂತ ನೋಡೋಕೆ ಹೋದರೆ ರಾಜು ಪವಾರ್ ಅವರ ಹೆಂಡತಿ ಮತ್ತು ಮಗ. ಸಾಕಾಯ್ತಲ್ವಾ? ಇಲ್ಲಿ ಪೊಲೀಸ್ ಅವರಿಗೆ ಕೆಲವು ಡೌಟ್ ಕೂಡ ಬರ್ತವೆ. ಜನವರಿ 13ರಂದು ಇಬ್ಬರು ಹೊಲದ ಹತ್ತಿರವೇ ಇದ್ರು. ವಂದನಾ ಅವರು ಹೇಳ್ತಾರೆ, 5 ದಿನ ಹಿಂದೆನೇ ಫೋನು ನೀರಲ್ಲಿ ಬಿದ್ದು ಹಾಳಾಯಿತು ಅಂತ. ಈಗ ಪೊಲೀಸ್ ಅವರ ಅನುಮಾನ ಪಕ್ಕ ಆಗುತ್ತೆ. ಜನವರಿ 13 ಬೆಳಗ್ಗೆ ವಂದನಾ ಅವರು ರಾಜು ಪವಾರ್ಗೆ ಹೊಲದ ಹತ್ತಿರ ಬರೋಕೆ ಮಗನ ಕೈಯಲ್ಲಿ ಫೋನ್ ಕಾಲ್ ಮಾಡ್ತಿರ್ತಾರೆ. ರಾಜುಗೆ ಗೊತ್ತಿಲ್ಲದೆ ಹೊಲದ ಪಕ್ಕದ ಪೊದೆ ಹತ್ತಿರ ಬರ್ತಾರೆ. ಅಯ್ಯೋ ಪಾಪ, ಅವರಿಗೆ ಗೊತ್ತೇ ಇರಲಿಲ್ಲ ಅವರು ಹೋಗ್ತಿರೋದು ತಮ್ಮ ಸಾವಿನ ಕಡೆಗೆ ಅಂತ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ನ ಫುಲ್ ಮುಗಿಸ್ತಾರೆ. ಇಲ್ಲಿ ಅವರಿಗೆ ಶಾಕಿಂಗ್ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ. ಪೊಲೀಸ್ ಅವರು ಏನು ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, ಮಗ ಧೀರಾಜ್ ರಾಜು ಅವರ ತಲೆಗೆ ಪದೇ ಪದೇ ಹೊಡೆದಿದ್ದಾನೆ. ತಾಯಿ ವಂದನಾ ಅವರು ರಾಜು ತಪ್ಪಿಸ್ಕೊಳ್ಳದಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಸ್ಪಾಟಲ್ಲೇ ರಾಜು ಸಾವನ್ನಪ್ತಾರೆ. ಆಮೇಲೆ ಬಾಡಿಯನ್ನು ದಟ್ಟವಾದ ಕಾಡಿಗೆ ಶಿಫ್ಟ್ ಮಾಡಿ ಹಳ್ಳದ ಪಕ್ಕದ ಮರದ ಬೇರುಗಳ ಕೆಳಗೆ ಬಾಡಿಯನ್ನು ಮುಚ್ಚಿಡ್ತಾರೆ. ಸಿನಿಮಾ ನೋಡಿದಾಗೆಯೇ ಬಟ್ಟೆ ತೆಗೆಯೋದು, ಮೊಬೈಲ್ ಫೋನನ್ನು ಒಡೆಯೋದು, ವಸ್ತುಗಳನ್ನು ಬೇರೆ ಕಡೆಗೆ ಎಸೆಯೋದು, ಇವನ್ನೆಲ್ಲ ಮಾಡಿ ಮುಗಿಸ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕೇಸ್ ಕಂಪ್ಲೀಟ್ ಆಗುತ್ತೆ. ವಂದನಾ ಪವಾರ್ ಅರೆಸ್ಟ್ ಆಗ್ತಾರೆ. ಧೀರಜ್ ಕೂಡ ಅರೆಸ್ಟ್ ಆಗ್ತಾನೆ. ಕೇವಲ 8 ದಿನಗಳಲ್ಲಿ ಬ್ಲೈಂಡ್ ಮರ್ಡರ್ ಕೇಸ್ನ ಸಾಲ್ವ್ ಮಾಡ್ತಾರೆ ನಮ್ಮ ಪೊಲೀಸ್ ಅವರು. ಸಿನಿಮಾ ಇವರಿಗೆ ಕ್ರೈಮ್ ಮಾಡೋದನ್ನು ಕಲಿಸಿತು. ಆದರೆ ಪೊಲೀಸ್ ಅವರು ಎಲ್ಲ ರಿಯಾಲಿಟಿಯಲ್ಲಿ ನಡೆಯಲ್ಲ ಅಂತ ತೋರಿಸ್ಕೊಟ್ರು. ನಾವು ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಅವಾಗ ಇವೆಲ್ಲ ನಡೆಯಲ್ಲ. ಆದರೆ ಇವರು ಅದನ್ನು ರಿಯಲ್ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನೋಡಿದ್ರು. ಆದರೆ ಅವರ ನಿರ್ಧಾರ ಇಡೀ ಫ್ಯಾಮಿಲಿನ ಬೀದಿಗೆ ತಂತು. ನಿಮ್ಮೆಲ್ಲರಿಗೂ ಈ ಕೇಸ್ ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಕೇಸ್ ಸಾಲ್ವ್ಡ್ ಸ್ಟೋರೀಸ್ನ ತರ್ತಾ ಇರ್ತೀನಿ. ಈ ಕೇಸ್ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಕೇಸ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.